ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬೇಳೆ ಹಪ್ಪಳ ಅಥವಾ ಕಾಳು ಹಪ್ಪಳ ಮಾಡ್ತಾಯಿದ್ದೀವಿ. ಹುರುಳಿಕಾಳು ಒಂದು 5 ಥರ ಬೇಳೆ ಬಳಸಿ ಮಾಡ್ತಾ ಇರೋದು. ಇದನ್ನು ನೀವು ಮನೆಯಲ್ಲೇ ಬೇಳೆ ಕಾಳುಗಳಿದ್ದರೆ ಬೇಳೆ ಮಾಡ್ಕೊಂಡು ಮಾಡ್ಬೋದು, ಇಲ್ಲ ಅಂಗಡಿಯಲ್ಲಿ ಸಿಗೋ ಬೇಳೆ ಕೂಡ ತಂದು ಮಾಡ್ಬೋದು. ಇದಕ್ಕೆ ಏನೆಲ್ಲ ಬೇಳೆ ಬೇಕು, ನಾವು ಹೇಗೆ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಇವಾಗ ಹಪ್ಪಳಕ್ಕೆ ಬೇಕಾಗಿರೋಂಥ ಬೇಳೆಗಳನ್ನು ನೋಡ್ಕೊಳ್ಳೋಣ. ಮೊದಲು ಇದು ಅಲಸಂದೆ ಕಾಳು ಬೇಳೆ. ಇದನ್ನು ನಾವೇ ಅಲಸಂದೆ ಕಾಳನ್ನು ಮನೆಯಲ್ಲಿ ನೆನೆಸ್ಬಿಟ್ಟು ಬೇಳೆ ಮಾಡ್ಕೊಂಡಿರೋದು ಮನೆಯಲ್ಲೇ. ಹಾಗೆ ಇದು ಹುರುಳಿಕಾಳು ಬೇಳೆ. ಇದು ಹುರುಳಿಕಾಳನ್ನು ನೆನೆಸಿ ಮೊಳಕೆ ಕಟ್ಟಿ ಮಿಕ್ಸಿ ಜಾರ್ನಲ್ಲೇ ಬೇಳೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಪುಡಿ ಆದರೂ ಏನೂ ಆಗೋದಿಲ್ಲ, ಯಾಕೆಂದರೆ ಹಿಟ್ಟು ಬಿಡಿಸೋದ್ರಿಂದ. ಇವೆರಡು ಕೂಡ ಮನೆಯಲ್ಲೇ ಬೇಳೆ ಮಾಡ್ಕೊಂಡಿರೋದು. ಇದು ಹೆಸರು ಬೇಳೆ. ಇದು ಅಂಗಡಿಯಲ್ಲಿ ತೊಗೊಂಬಂದಿರೋದು ಹೆಸರು ಬೇಳೆ ಮತ್ತು ಬೇರೆ ಬೇಳೆಗಳೆಲ್ಲ. ಇದು 1 kg ಅಳತೆಯಲ್ಲಿ ತೊಗೊಂಡಿದ್ದೀವಿ ಸಮ ಪ್ರಮಾಣದಲ್ಲಿ. ಇದು ಹೆಸರು ಬೇಳೆನೂ ಕೂಡ 1 kg ಇದೆ. ಇದು ಉದ್ದಿನ ಬೇಳೆ, ಇದು ಕೂಡ 1 kg ಇದೆ. ಇದು ಕಡಲೆಬೇಳೆ, ಇದು ಕೂಡ 1 kg ಇದೆ. ಇದು ಅಲಸಂದೆ ಕಾಳು ಕೂಡ 1 kg ಬೇಳೆ ಇದೆ. ಇದು ಹುರುಳಿಕಾಳು ಬೇಳೆ ಕೂಡ 1 kg ಇದೆ. ಈ ಬೇಳೆಗಳನ್ನೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ಹಿಟ್ಟು ಬಿಡಿಸ್ಕೊಂಬರ್ಬೇಕು. ಈ ಎಲ್ಲ ಬೇಳೆಗಳನ್ನು ಕೂಡ ಒಟ್ಟಿಗೆ ಹಾಕ್ಕೋಬೇಕು. ಇದನ್ನು ಹುರಿಯೋ ಅವಶ್ಯಕತೆ ಏನಿಲ್ಲ, ಹಸಿ ಬೇಳೆಗಳನ್ನೇ ಕೂಡ ಹಿಟ್ಟು ಬಿಡಿಸ್ಕೊಂಬರೋದು. ನಾವು ಜಾಸ್ತಿ ಪ್ರಮಾಣ ತಗೊಂಡಿರೋದ್ರಿಂದ ಮಿಲ್ಲಲ್ಲಿ ಬಿಡಿಸ್ಕೊಂಬರ್ತೀವಿ. ಸ್ಟಾರ್ಟಿಂಗಲ್ಲಿ ಏನಾದರೂ ಮಾಡ್ಕೊಳೋರು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿಕೊಂಡು ಟೇಸ್ಟ್ ನೋಡಿ ನಂತರ ಮಾಡ್ಕೊಳ್ಳಿ. ಅದನ್ನು ಒಂದು ಟೀ ಕುಡಿಯೋ ಗ್ಲಾಸ್ನಲ್ಲಿ ಒಂದು ಅಳತೆ ತೊಗೊಂಡು ಮಾಡಿಕೊಂಡ್ರೆ ಆಯಿತು. ಎಲ್ಲದನ್ನು ಕೂಡ ಒಂದೊಂದು ಟೀ ಕುಡಿಯೋ ಗ್ಲಾಸಲ್ಲಿ ಒಂದೊಂದು ಲೋಟ ಹಾಕ್ಕೊಂಡು ಮಿಕ್ಸಿ ಜಾರ್ನಲ್ಲೇ ಹಿಟ್ಟು ಮಾಡ್ಕೋಬೋದು. ಇವಾಗ ಇವನ್ನೆಲ್ಲ ನಾವು ಮಿಲ್ನಲ್ಲಿ ಹಿಟ್ಟು ಬಿಡಿಸ್ಕೊಂಬರ್ತೀವಿ. ಇವಾಗೆಲ್ಲ ಒಟ್ಟು ಹಿಟ್ಟು ಬಿಡಿಸ್ಕೊಂಬಂದಿದ್ದೀವಿ. ಇದನ್ನು ಸ್ವಲ್ಪ ಹೊಂದಿಸ್ಕೋಬೇಕು. ಹಿಟ್ಟನ್ನು ನಾವು ಸೇರು ಅಳತೆಯಲ್ಲಿ ಹೊಂದಿಸ್ಕೊಂಡು ಹಾಕ್ಕೋಬೇಕು, ಇಲ್ಲಾಂದ್ರೆ ಮಸಾಲ ಹಾಕೋದಕ್ಕೆ ಗೊತ್ತಾಗೋದಿಲ್ಲ. ಇವಾಗ ಒಂದು ಸೇರು ಹಿಟ್ಟನ್ನು ತೊಗೋತೀನಿ. ಫಸ್ಟ್ ಹಿಟ್ಟು ಕಲಸೋದಕ್ಕೆ ಹೀಗೆ ಹೊಂದಿಸ್ಕೊಂಡು ತೊಗೋಬೇಕು, ಇಲ್ಲಾಂದರೆ ಮಿಷನಲ್ಲಿ ಏನಾದರೂ ಬಿಡಿಸ್ಕೊಬರ್ಬೇಕಾದ್ರೆ ಮಿಲ್ಲಲ್ಲಿ ಏನೇನಾದರೂ ಇರುತ್ತೆ. ಇವಾಗ ಇದನ್ನು ಹೊಂದಿಸ್ಕೊಂಡ ನಂತರ ಸೇರು ಅಳತೆಯಲ್ಲಿ ನಾನು ಅಳತೆ ಮಾಡ್ಕೋತೀನಿ. ಇದರಲ್ಲಿ ಒಂದು ಸೇರು ಹಿಟ್ಟನ್ನು ತೊಗೋತೀನಿ. ನಾವು ಮನೆಯಲ್ಲಿ ಎಲ್ಲನೂ ಒಟ್ಟಿಗೆ ಹಿಟ್ಟನ್ನು ಕಲಸಿ ಮಾಡೋದು ಹಪ್ಪಳನ ಜಾಸ್ತಿ ಜನ ಸೇರ್ಕೊಂಡು ಮಾಡ್ಕೋತೀವಿ. ಈ ವಿಡಿಯೋಕ್ಕೋಸ್ಕರ ಒಂದು ಸೇರು ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇವಾಗ ಒಂದು ಸೇರು ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ರೀತಿ ಅಗಲವಾಗಿರೋ ತಟ್ಟೆ ಅಥವಾ ಬೇಸನ್ಗಳಿಗೆ ಹಾಕ್ಕೋಬೇಕು. ಒಂದು ಸೇರು ಹಿಟ್ಟಿಗೆ ಈ ರೀತಿ ಒಳ ಹಿಡಿಯಲ್ಲಿ ಉಪ್ಪನ್ನು ಹಾಕ್ಕೋಬೇಕು. ತುಂಬ ಈ ರೀತಿ ಹಾಕ್ಕೋಬಾರ್ದು, ಈ ರೀತಿ ಒಳ ಹಿಡಿಯಲ್ಲಿ ಉಪ್ಪು ಹಾಕ್ಕೋಬೇಕು. ರುಚಿಗೆ ಎಷ್ಟು ಬೇಕಷ್ಟು ಹೀಗೆ, ಇಲ್ಲಾಂದ್ರೆ ತುಂಬ ಉಪ್ಪಾದರೆ ಚೆನ್ನಾಗಿರಲ್ಲ ಹಪ್ಪಳ. ಇದು ಕಾಳು ಹಪ್ಪಳ. ಹಾಗೆ ಕಾಳು ಮೆಣಸು ದಪ್ಪ ದಪ್ಪ ಕುಟ್ಟಿರಬೇಕು. ಕಾಳು ಮೆಣಸನ್ನು ಕೂಡ ಒಂದು ಹಿಡಿಯೋಷ್ಟು ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಕಾಳು ಮೆಣಸು ಹಾಕೋದ್ರಿಂದ. ಈಗ ಒಂದು ಸೇರಿಗೆ ಒಂದೊಂದು ಹಿಡಿಯಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೋತಾ ಇದ್ದೀನಿ. ಹಾಗೆ ಜೀರಿಗೆನೂ ಕೂಡ ಒಂದು ಹಿಡಿಯಷ್ಟು ಹಾಕ್ಕೋಬೇಕು. ಎಲ್ಲ ಒಂದು ಹಿಡಿ, ನಾವೇನು ತೊಗೋತೀವೋ ಅದನ್ನೆಲ್ಲ ಒಂದೊಂದು ಹಿಡಿನೇ ಹಾಕ್ಕೋಬೇಕು. ಖಾರ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೋಬೋದು. ನಾನು ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕಿದ್ದೀನಿ, ಹಾಗೆ ಚಿಲ್ಲಿ ಪೌಡರ್ ಕೂಡ ಹಾಕ್ತೀನಿ. ಒಂದು ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ. ಪೌಡರ್ ಹಾಕಿದ ನಂತರ ಸೋಡಾ, ಇದು ಕೂಡ ಒಳ ಹಿಡಿಯಷ್ಟು ಒಂದು ಹಿಡಿ ಹಾಕ್ಬೋದು. ಇದನ್ನೆಲ್ಲ ಹಾಕ್ಕೋಬೇಕು. ಮಸಾಲೆ ಎಲ್ಲ ಇಷ್ಟೇ ಅಂತ ಏನಿಲ್ಲ, ಖಾರ ಸಮ ಆಗುತ್ತೆ ಅಂತ ಒಳ ಹಿಡೀಲಿ ತೊಗೊಂಡಿರೋದು. ಸ್ವಲ್ಪ ಜಾಸ್ತಿ ಕಡಿಮೆ ಆದರೂ ಏನೂ ಆಗೋದಿಲ್ಲ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೋಡಾ ಹಾಕ್ತೇ ಹೋದರೆ ಬೇಳೆ ಹಪ್ಪಳ ಅಲ್ವಾ, ತುಂಬ ಗಟ್ಟಿಯಾಗುತ್ತೆ. ಅದರಿಂದ ಸೋಡಾ ಈ ಹಪ್ಪಳಕ್ಕಂತೂ ಬೇಕೇ ಬೇಕು. ಸ್ವಲ್ಪ ಕಡಿಮೆನಾದರೂ ಕೂಡ ಹಾಕ್ಕೊಳ್ಳೇಬೇಕು. ಇವಾಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಒಂದೊಂದು ಲೋಟ ತಗೊಂಡ್ರೆ ಆ ಒಂದು ಲೋಟಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾನು ಸೇರು ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಸೇರು ಹಿಟ್ಟಿಗೆ ಒಂದೊಂದು ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ. ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವೊಂದು 5 ಸೇರು 10 ಸೇರು ಹಿಟ್ಟನ್ನು ಮಾಡ್ತೀವಿ. ಅದನ್ನು ಒಂದು ಬಿಳಿ ಪಂಚೆನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನೆಲ್ಲ ಕಲಸಿ ಮಾಡ್ತೀವಿ. ತುಂಬ ಜಾಸ್ತಿ ಮಾಡ್ತೀವಿ. ಇದು ಒಂದು ಸೇರಾಗಿರೋದ್ರಿಂದ ಈ ರೀತಿ ಪಾತ್ರೆಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೀರಿನಲ್ಲಿ ಕಲಸೋ ಹಾಗಿಲ್ಲ, ಮಜ್ಜಿಗೆ ಆಗಬೇಕು. ಸ್ವಲ್ಪ ಹುಳಿ ಮಜ್ಜಿಗೆನಲ್ಲಿ ಕಲಿಸ್ಕೋಬೇಕು. ಹುರುಳಿ ಬೇಳೆ ಮತ್ತು ಅಲಸಂದೆ ಬೇಳೆ ಎಲ್ಲ ಬೇಳೆ ಹಾಕಿರೋದ್ರಿಂದ ನಾವು ಸ್ವಲ್ಪ ಹುಳಿ ಅಂಶ ಬೇಕಿದ್ದಕ್ಕೆ, ಅದರಿಂದ ಮಜ್ಜಿಗೆನಲ್ಲಿ ಕಲಿಸ್ಕೋಬೇಕು. ಹುಳಿ ಮಜ್ಜಿಗೆ ಆಗಬೇಕು, ತುಂಬ ಚೆನ್ನಾಗಿರುತ್ತೆ.
ನೋಡಿ ಇಷ್ಟೇ ನೀರು ಮಜ್ಜಿಗೆನ ಹಾಕ್ಕೋಬೇಕು. ನಾವು ಚಪಾತಿ ರೊಟ್ಟಿ ಎಲ್ಲ ಕಲಿಸ್ತೀವಲ್ಲ ಆ ರೀತಿ ಸಾಫ್ಟಾಗಿ ಕಲಸೋ ಹಾಗಿಲ್ಲ. ಈ ರೀತಿ ಡ್ರೈ ಥರ ಹಿಟ್ಟಿರಬೇಕು. ಈ ಹಸಿ ಹಿಟ್ಟಿರುತ್ತಲ್ಲ ಇದಕ್ಕೆ ಈ ರೀತಿ ಹೊಂದಿಸ್ಕೊಂಡು ಇಷ್ಟರಲ್ಲೇ ಗಟ್ಟಿಯಾಗಿ ಮಿದಿಬೇಕು. ಇದನ್ನು ನಾದ್ಕೋಬೇಕು ಹಿಟ್ಟನ್ನು. ತುಂಬ ಸಾಫ್ಟ್ ಇರಬಾರ್ದು. ಇದಕ್ಕೆ ಎಣ್ಣೆ ಏನು ಬಳಸೋದಿಲ್ಲ. ಅಕ್ಕಿ ಹಿಟ್ಟಲ್ಲಿ ಒತ್ತೋದು, ಅದರಿಂದ ತುಂಬ ದಿನ ಸ್ಟೋರ್ ಮಾಡ್ಬೋದು, ವರ್ಷಾನುಗಟ್ಲೆ. ಆದ್ದರಿಂದ ಚೆನ್ನಾಗಿ ಗಟ್ಟಿಯಾಗಿ ಮಿದ್ಕೋಬೇಕು. ಇದನ್ನು ಈ ರೀತಿ ಒಣ ಹಿಟ್ಟಿರೋದನ್ನು ಇದಕ್ಕೆ ಸೇರಿಸ್ಕೊತಾ ಕಲಿಸ್ಕೋಬೇಕು. ಮತ್ತು ಮಜ್ಜಿಗೆ ಏನು ಬಳಸಬಾರ್ದು. ಗಟ್ಟಿಯಾಗಿ ಮಿದ್ಕೊಳೋದ್ರಿಂದ ಇದು ಹೊಂದ್ಕೋಬೇಕು, ಚೆನ್ನಾಗಿ ಹಿಟ್ಟೆಲ್ಲ ಕೂಡ್ಕೋಬೇಕು. ಅಲ್ಲಿನ ತನಕ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಈ ರೀತಿ ಚೆನ್ನಾಗಿ ಹೊಂದಿಸ್ಕೋಬೇಕು. ಇವಾಗ ನಾನು ಇದ್ರ ಮೇಲೆ ಇಷ್ಟೇ ಕಲಸೋಕ್ಕಾಗೋದು, ತುಂಬ ಗಟ್ಟಿ ಇರೋದ್ರಿಂದ. ಇದನ್ನು ಈ ಕಲ್ಲನ್ನೆಲ್ಲ ಚೆನ್ನಾಗಿ ತೊಳೆದು ಒರೆಸ್ಕೊಂಡ್ಬಿಟ್ಟು ಇದ್ರ ಮೇಲೆ ಈ ರೀತಿ ಕುಟ್ಟ ಕಲ್ಲಿನಲ್ಲಿ ಚೆನ್ನಾಗಿ ಈ ರೀತಿ ಕುಟ್ಕೋಬೇಕು. ಚೆನ್ನಾಗಿ ಹೊಂದುತ್ತೆ. ಅವಾಗ ಒಳಕಲ್ಲಿದ್ದರೆ ಒಳಕಲ್ಲಲ್ಲಿ ಕುಟ್ಕೋಬೋದು. ನಾವು ಜಾಸ್ತಿ ಮಾಡೋದ್ರಿಂದ ಒಳಕಲ್ಲಲ್ಲಿ ಕುಟ್ಕೋತೀವಿ. ಇವಾಗ ಇಲ್ಲಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಇಲ್ಲೇ ಕುಟ್ಟಿ ತೋರಿಸ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಕುಟ್ಟಿ ಹೊಂದಿಸ್ಕೋಬೇಕು, ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಈ ರೀತಿ ಚೆನ್ನಾಗಿ ಕುಟ್ಕೊಂಡ ನಂತರ ಇದನ್ನು ಈ ರೀತಿ ಎರಡು ಕೈನಲ್ಲಿ ಚೆನ್ನಾಗಿ ಈ ರೀತಿ ನಾದ್ಕೋಬೇಕು. ಇದು ಸ್ವಲ್ಪ ತುಂಬ ಟೈಮ್ ಆಗುತ್ತೆ, ಆದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಅಂಗಡಿಗಳಲ್ಲೂ ಸಿಗೋದಿಲ್ಲ ಈ ರೀತಿ ಹಪ್ಪಳ, ಅಷ್ಟು ಚೆನ್ನಾಗಿರುತ್ತೆ. ಮನೆಯಲ್ಲಿ ಒಂದು ದಿನ ಶ್ರಮಪಟ್ಟು ಮಾಡಿಕೊಂಡ್ರೆ ಚಳಿಗಾಲದಲ್ಲೆಲ್ಲ ತುಂಬ ಟೇಸ್ಟ್ ಇರುತ್ತೆ. ಬೇಸಿಗೆನಲ್ಲಿ ಈ ರೀತಿ ಮಾಡಿಟ್ಕೊಂಡ್ರೆ ನೋಡಿ ಇವಾಗ ಎಷ್ಟು ಸಾಫ್ಟ್ ಆಯಿತು. ಒಂದು ಸ್ವಲ್ಪ ಮೊದಲೇ ಏನಾದರೂ ಸಾಫ್ಟಾಗಿ ಕಲಸ್ಕೊಂಡ್ಬಿಟ್ರೆ ಡ್ರೈ ಇದೆ ಅಂತ ಕಲಸೋದಕ್ಕೆ ಆಗೋದಿಲ್ಲ, ನೀರು ಥರ ಅಂಟು ಥರ ಆಗಿಬಿಡುತ್ತೆ. ನೋಡಿ ಇವಾಗ ಎಷ್ಟು ಸಾಫ್ಟಾಗಿದೆ ಅಂತ. ತುಂಬ ಗಟ್ಟಿಯಾಗಿ ಕಲಿಸ್ಕೊಂಡು ಈ ರೀತಿ ಹೊಂದಿಸ್ಕೊಂಡ್ರೆ ತುಂಬ ಸಾಫ್ಟಾಗಿ ಆಗುತ್ತೆ. ನೋಡಿ ಎಷ್ಟು ಸಾಫ್ಟ್ ಇದೆ. ಇವಾಗ ಇದನ್ನು ಈ ರೀತಿ ನಾವು ಹಬ್ಬಗಳಲ್ಲೆಲ್ಲ ಆರತಿ ಮಾಡ್ತೀವಲ್ವ, ಆ ರೀತಿ ಮಾಡಿಟ್ಕೋಬೇಕು. ಒಂದು ರಾತ್ರಿ ಪೂರ್ತಿ ಇದನ್ನು ನೆನೆಲಿಕ್ಕೆ ಬಿಡಬೇಕು. ನಾಳೆ ಏನಿದ್ರು ಇದನ್ನು ಹಪ್ಪಳ ಮಾಡೋದು. ಸಂಜೆ ಈ ರೀತಿ ಎಲ್ಲ ಮಾಡಿಟ್ರೆ ತುಂಬ ಚೆನ್ನಾಗಿ ನೆಂದಿರುತ್ತೆ. ಬೇಳೆ ಹಪ್ಪಳ ಅಲ್ವ, ಅದರಿಂದ ಕಾಳು ಹಪ್ಪಳ. ನೋಡಿ ಈ ರೀತಿ ಹಬ್ಬದಲ್ಲಿ ನಾವು ಆರತಿ ಮಾಡೋ ರೀತಿ ಮಾಡಬೇಕು. ಇದು ಸ್ವಲ್ಪ ಮಧ್ಯದಲ್ಲಿ ಈ ರೀತಿ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕಿ ಇಡಬೇಕು. ನೈಟೆಲ್ಲ ಇದು ಚೆನ್ನಾಗಿ ನೆನಿಬೇಕು ಹಿಟ್ಟು. ಆದ್ದರಿಂದ ಈ ರೀತಿ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಬೇಕು. ಸ್ವಲ್ಪ ಹಾಕಬೇಕು. ಹಿಟ್ಟು ನೆನೆಯೋದಕ್ಕೋಸ್ಕರ ಇಷ್ಟೇ ಎಣ್ಣೆ ಬಳಸೋದು. ಇದಕ್ಕೆ ಇನ್ನೇನು ಎಣ್ಣೆ ಬಳಸೋದಿಲ್ಲ. ಇದನ್ನ ಹೀಗೆ ಬಿಟ್ಬಿಟ್ಟು ಹಾಗೆ ರಾತ್ರಿ ಪೂರ್ತಿ ಇದನ್ನೊಂದು ಬಾಕ್ಸ್ ಒಳಗಡಿಕೋ ಇಲ್ಲ ಒಂದು ಬಟ್ಟೆ ಮುಚ್ಚಿಬಿಟ್ಟು ಹೀಗೆ ಬಿಟ್ಬಿಡ್ಬೇಕು. ಇವಾಗ ಈ ರೀತಿ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ರಾತ್ರಿ ಪೂರ್ತಿ ಗಾಳಿ ಆಡ್ದಾಗೆ ಇಟ್ಬಿಡಬೇಕು. ಇನ್ನು ಬೆಳಿಗ್ಗೆ ಮತ್ತೆ ಹಾಗೆ ಹೀಗೆ ಸ್ವಲ್ಪ ನಾದ್ಕೋಬೇಕು, ಇಲ್ಲ ಒಂದು ಸ್ವಲ್ಪ ಹೊತ್ತು ಕುಟ್ಕೊಂಡ್ರೂ ಆಗುತ್ತೆ. ಉಂಡೆ ಮಾಡ್ಕೋಬೇಕು. ಇದನ್ನು ನೈಟ್ ಪೂರ್ತಿ ಬಿಡೋಣ. ಪೂರ್ತಿ ಒಂದು ರಾತ್ರಿ ಇಟ್ಟಿದ್ವಲ್ಲ, ನೆಂದಿದೆ ಇವಾಗ ಚೆನ್ನಾಗಿ. ಇವಾಗ ಇದನ್ನು ಮತ್ತೆ ನಾವು ಒಂದು ಸ್ವಲ್ಪ ಕುಟ್ಕೋಬೇಕು. ಹೀಗೆ ಎಣ್ಣೆ ಇರುತ್ತಲ್ಲ ಅದನ್ನು ಒಂದು ಸ್ವಲ್ಪ ಸೇರಿಸ್ಕೋಬೇಕು. ಅಕ್ಕಿ ಹಿಟ್ಟಲ್ಲಿ ಹಪ್ಪಳ ಒತ್ತೋದ್ರಿಂದ ಎಣ್ಣೆ ಏನೂ ಆಗೋದಿಲ್ಲ. ಇವಾಗ ಇದನ್ನು ಸ್ವಲ್ಪ ಕುಟ್ಕೋಬೇಕಷ್ಟೇ, ತುಂಬ ಹೊತ್ತೇನಿಲ್ಲ. ನೆನ್ನೆನೆ ಕುಟ್ಟಿದ್ದೀವಲ್ಲ ಚೆನ್ನಾಗಿ, ಅದರಿಂದ ಇನ್ನು ಸ್ವಲ್ಪ ಸಾಫ್ಟ್ ಆಗಬೇಕು. ಇಷ್ಟು ಸಾಫ್ಟ್ ಆದರೆ ಸಾಕಿವಾಗ ಇದನ್ನು ಈ ರೀತಿ ಸ್ವಲ್ಪ ಚೆನ್ನಾಗಿ ಎರಡು ಕೈನೆಲ್ಲ ನಾದ್ಕೋಬೇಕು. ತುಂಬ ಗಟ್ಟಿ ಹಿಟ್ಟಿರುತ್ತೆ ಅದರಿಂದ. ಈ ರೀತಿ ಎರಡು ಭಾಗ ಮಾಡಿಕೊಂಡು ಬತ್ತಿ ಹೊಸಿತೀವಲ್ಲ ನಾವು ದೀಪಗಳಿಗೆ, ಆ ರೀತಿ ಹೀಗೆ ಉದ್ದಕ್ಕೆ ಹೊಸಿಬೇಕು. ಇದನ್ನು ಉಂಡೆ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಈ ರೀತಿ ಮಾಡಿಟ್ಕೋಬೇಕು ಮೊದಲು. ಇವಾಗ ನಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ. ಇದು ತುಂಬ ದಪ್ಪ ಮಾಡಬಾರ್ದು. ಉಂಡೆನ ಚಿಕ್ಕದಾಗಿ ಮೀಡಿಯಮಾಗಿ ಮಾಡ್ಕೋಬೇಕು. ಈ ರೀತಿ ಇಷ್ಟಿಷ್ಟು ದಪ್ಪ ನಾವು ಉಂಡೆ ಮಾಡ್ಕೋಬೇಕು. ಎಣ್ಣೆ ಏನು ಬೇಕಿರಲ್ಲ ಇದಕ್ಕೆ, ಇಷ್ಟೇ. ಇದೇ ರೀತಿ
ಎಲ್ಲದೂ ಕೂಡ ಉಂಡೆ ಮಾಡಿ ಇಟ್ಕೋಬೇಕು. ಇಷ್ಟು ಚಿಕ್ಕ ಸೈಜಲ್ಲಿ ಉಂಡೆ ಮಾಡಿಕೊಂಡ್ರೆ ನಾವು ಒಂದು ಸೇರು ಹಿಟ್ಟು ತೊಗೊಂಡಿದ್ದೀವಲ್ಲ 100 ಹಪ್ಪಳ ಆಗುತ್ತೆ. ತುಂಬ ದೊಡ್ಡದಾಗಿ ಹಾಕಿದರೆ ಕಡಿಮೆ ಆಗುತ್ತೆ. ಇವಾಗ ಈ ರೀತಿ ಇರೋದನ್ನು ಹಪ್ಳದ ಪ್ರೆಸ್ಸಿಗೆ ಹಾಕಿ ಸ್ವಲ್ಪ ಒತ್ಕೋಬೇಕು ಚಿಕ್ಕ ಚಿಕ್ಕದಾಗಿ, ಇಲ್ಲಾಂದರೆ ಉಂಡೆಯಲ್ಲಿ ಹಪ್ಪಳ ಒತ್ತೋದಕ್ಕೆ ಸರಿ ಹೋಗೋದಿಲ್ಲ. ಈ ರೀತಿ ಇಷ್ಟೇ ಅಗಲ ಆಗೋದು ಪ್ರೆಸ್ಸಲ್ಲಿ ಒತ್ತಿ ಇದನ್ನು ಈ ರೀತಿ ಅಕ್ಕಿ ಹಿಟ್ಟು ಒಳಗಡೆಗೆ ಹಾಕೋಬೇಕು. ಎಲ್ಲವನ್ನು ಕೂಡ ಇದೇ ರೀತಿ ಒತ್ತಿ ಇಟ್ಕೊಂಡ್ರೆ ನಮಗೆ ಒತ್ತೋದಕ್ಕೆ ಕರೆಕ್ಟಾಗಿ ಒಂದೇ ಸಮ ಹಪ್ಪಳ ಬರುತ್ತೆ. ಶೇಪು ಕೂಡ ರೌಂಡಕ್ಕೆ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಉಂಡೆನೇ ನಾವು ಒತ್ತಬೇಕಾದ್ರೆ ಚೆನ್ನಾಗಿ ಬರೋದಿಲ್ಲ. ಇದೇ ರೀತಿ ಎಲ್ಲದನ್ನು ಕೂಡ ಒತ್ತಿಟ್ಕೋಬೇಕು. ಈಗ ಅಕ್ಕಿ ಹಿಟ್ಟು ಒಳಗಡೆ ಹಾಕೋಬೇಕು, ಹಿಟ್ಟಲ್ಲೇ ಒತ್ತೋದ್ರಿಂದ. ಇವಾಗ ಇಷ್ಟು ಇದೇ ರೀತಿ ಎಲ್ಲ ಕೂಡ ಈ ರೀತಿ ಒತ್ತಿಟ್ಕೋಬೇಕು. ಹಪ್ಪಳ ಒತ್ತೋದಕ್ಕೆ ಈಸಿ ಆಗುತ್ತೆ. ಇವಾಗ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ನಾವು ಇದನ್ನು ಒತ್ತಿಟ್ಟಿರೋವಂಥದ್ದನ್ನು ಈ ರೀತಿ ಹಾಕ್ಕೊಂಬಿಟ್ಟು ಒತ್ತೋದು. ಎಷ್ಟು ಅಗಲನಾದರೂ ಒತ್ಕೋಬೋದು, ತೆಳುವಾಗಿ ಎಲ್ಲ. ತುಂಬ ಗಟ್ಟಿ ಇಟ್ಟಿರುತ್ತಲ್ಲ ಅದರಿಂದ ಅಂಟ್ಕೊಳ್ಳೋದಿಲ್ಲ, ಏನಾಗೋದಿಲ್ಲ ಇದು. ಇಷ್ಟು ಒತ್ತಿದ ನಂತರ ಇದೊಂದು ಸೈಡ್ ತೆಗೆದಿಟ್ಕೋಬೇಕು. ಹಾಗೆ ಎಲ್ಲ ಕೂಡ ಇದೇ ರೀತಿ ಹಿಟ್ಟು ಹಾಕ್ಕೊಂಡೇ ಒತ್ತಬೇಕು. ಹಿಟ್ಟನ್ನು ನಾವು ಹಪ್ಪಳ ಒಣಗಿಸಿದ ನಂತರ ಹಪ್ಪಳದಲ್ಲಿರೋ ಹಿಟ್ಟು ಒರೆಸಿಟ್ಕೋಬೋದು. ತುಂಬ ಜಾಸ್ತಿ ಹಿಟ್ಟು ಹಾಕಿದರೆ ಒರೆಸಿಡ್ಬೋದು, ಇಲ್ಲ ಕಡಿಮೆ ಹಿಟ್ಟಲ್ಲಿ ಒತ್ತಿದರೆ ಹಾಗೆ ಇಟ್ಕೋಬೋದು, ಏನಾಗೋದಿಲ್ಲ. ಇದೇ ರೀತಿ ಎಲ್ಲ ಹಪ್ಪಳನೂ ಕೂಡ ಹೀಗೆ ಒತ್ತಿಟ್ಕೋಬೇಕು. ನೋಡಿ ಈ ರೀತಿ ಇದನ್ನು ನೆರಳಲ್ಲೇ ಒಣಗಿಸ್ಬೇಕು, 1-2 ದಿನ ಇಲ್ಲ 1 ದಿನನಾದರೂ. ನಂತರ 1-2 ದಿನ ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ಆಯಿತು. ಇವಾಗ ಇದನ್ನು ನೆರಳಿಗೆ ಹಾಕೋಣ. ಈ ರೀತಿ ನೆರಳಲ್ಲಿ ಒಂದು ಚಾಪೆ ಹಾಕಿ ಅದ್ರ ಮೇಲೆ ಹೀಗೆ ನೆರಳಲ್ಲಿ ಒಣಗಾಕಬೇಕು. ಇನ್ನು ದೂರ ಈ ರೀತಿ ದೂರ ಹಾಕ್ಬಾರ್ದು, ಒಂದ್ರ ಮೇಲೊಂದು ಈ ರೀತಿ ಹಾಕಬೇಕು. ಹಪ್ಪಳ ಸುಕ್ಕಾಗೋದಿಲ್ಲ, ಒಂದೇ ಸಮ ಚೆನ್ನಾಗಿ ಬರುತ್ತೆ. ಈ ರೀತಿ ಪೂರ್ತಿ 2 ದಿನ ನೆರಳಲ್ಲಿ ಬಿಟ್ಬಿಡ್ಬೇಕು ಹಾಕಿ. ಈಗ ಈ ಲೈನಲ್ಲಿ ಹೀಗೆ ಹಾಕಿದರೆ ಮತ್ತು ಈ ಲೈನು ಕೂಡ ಹೀಗೆ ಜೋಡಿಸಿ ಹಾಕ್ಕೋಬೇಕು. ಹೀಗೆ ಒಂದ್ರ ಮೇಲೆ ಒಂದು ಸ್ವಲ್ಪ ಕೂರಾಗಿ ಈಗ ಹಾಕ್ಬೇಕು. ಹೀಗೆ ಈ ರೀತಿ ನೆರಳಿಗೆ ಹಾಕ್ಕೋಬೇಕು. ಹಪ್ಪಳನ ಪೂರ್ತಿಯಾಗಿ ಈ ರೀತಿ ಒಣಗಿಸಿ ಇಡಬೇಕು. 2 ದಿನ ಇದೇ ರೀತಿ ಬಿಟ್ಬಿಟ್ರೆ ಇದಕ್ಕೆ ಬಿಸಿಲು ಬೇಕಿರಲ್ಲ. ಹಪ್ಪಳ ಒತ್ತೋ ದಿನ ನೆರಳಲ್ಲೇ ಹಾಕ್ಬೋದು. ಈ ರೀತಿ ಹಾಕ್ಬಿಟ್ಟು 1-2 ದಿನ ಹೀಗೆ ಬಿಟ್ಬಿಟ್ರೆ ಆರ್ಕೊಳ್ಳುತ್ತೆ ಚೆನ್ನಾಗಿ. ನಂತರ ಬಿಸಿಲು ಬಂದಾಗ 2 ದಿನ ಬಿಸಿಲಲ್ಲಿ ಒಣಗಿಸಿ ಆರಾಮಾಗಿ ಇಟ್ಕೋಬೋದು. ನೆರಳಲ್ಲಿ ಒಣಗಿಸಿದ್ವಿ, ನೆರಳಲ್ಲಿ ಒಣಗಿಸಿದ ನಂತರ ಬಿಸಿಲಿಗೆ ಹಾಕಿದ್ದೀವಿ. ಬಿಸಿಲಲ್ಲಿ ಒಣಗಿಸ್ಕೊಂಬಂದರೆ ಈ ರೀತಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿರುತ್ತೆ, ಗಟ್ಟಿಯಾಗಿ ಕೂಡ ಆಗಿರುತ್ತೆ. ಎಷ್ಟು ದಿವಸ ಕೂಡ ಇಟ್ಟರು ಕೂಡ ಹಾಳಾಗೋದಿಲ್ಲ. 1 ವರ್ಷ ಕೂಡ ಸ್ಟೋರ್ ಮಾಡ್ಕೋಬೋದು. ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೋದು, ಇಲ್ಲ ಹಾಗೆ ಸುಟ್ಕೊಂಡು ಕೂಡ ತಿನ್ಬೋದು, ಎಣ್ಣೆ ಬೇಡ ಅಂದರೆ. ಇದನ್ನು ಎಣ್ಣೆಯಲ್ಲಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಎಣ್ಣೆಯಲ್ಲೂ ಕೂಡ ಫ್ರೈ ಮಾಡಿ ಹಾಗೆ ಸುಟ್ಟು ಕೂಡ ತೋರಿಸ್ತೀನಿ. ಮೊದಲು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ಹಪ್ಪಳ ಅಂತೂ. ತುಂಬ ಚೆನ್ನಾಗಿ ಬೇಗ ಸುಲಭವಾಗಿ ಮಾಡ್ಕೋಬೋದು. ಕಷ್ಟ ಅನಿಸುತ್ತೆ ಪ್ರೊಸೀಜರ್ ಜಾಸ್ತಿ ಅಂತ, ಆದರೆ ಏನು ಅನಿಸಲ್ಲ. ನೈಟ್ ಕೂಡ ಮಾಡ್ಕೋಬೋದು ಕೆಲಸ ಮುಗಿಸಿ ಬಂದು. ತುಂಬ ಟೇಸ್ಟಿಯಾಗಿರೋದ್ರಿಂದ ಶ್ರಮ ಪಟ್ಟಿದ್ದಕ್ಕೂ ತುಂಬ ರುಚಿಯಾಗಿರುತ್ತೆ. ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೂ ತುಂಬ ಟೇಸ್ಟ್ ಇರುತ್ತೆ. ಹಾಗೆ ಸುಟ್ಕೊಂಡು ಕೂಡ ತಿನ್ಬೋದು. ನೋಡಿ ಇದು ಎಣ್ಣೆಯಲ್ಲಿ ಫ್ರೈ ಮಾಡಿರೋದು ತುಂಬ ರುಚಿ ಇರುತ್ತೆ. ಇವಾಗಾಗೆ ಸುಟ್ಟು ಕೂಡ ತೋರಿಸ್ತೀನಿ. ಈ ರೀತಿ ಸುಡೋದಿದ್ರೆ ಇದರಲ್ಲೇ ಸುಟ್ಕೋಬೋದು, ಇಲ್ಲ ಡೈರೆಕ್ಟಾಗಿ ಈ ರೀತಿ ಸ್ಟವ್ ಮೇಲೆ ಕೂಡ ಸುಡ್ಬೋದು. ಒಲೆ ಇದ್ದರೆ ಕೆಂಡದಲ್ಲಿ ಸುಟ್ಟರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಕಡಿಮೆ ಉರಿನಲ್ಲಿ ಈ ರೀತಿ ನಿಧಾನಕ್ಕೆ ಸುಟ್ಕೋಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡೋದು ಕೆಲವ್ರಿಗೆ ಇಷ್ಟ ಆಗೋದಿಲ್ಲ, ಎಣ್ಣೆ ಜಾಸ್ತಿ ಬಳಸೋದಿಲ್ಲ ಅಂದರೆ ಈ ರೀತಿ ಕೆಂಡದಲ್ಲಿ ಸುಟ್ಕೊಂಡು ಕೂಡ ತಿನ್ಬೋದು. ಈ ರೀತಿ ಹಪ್ಪಳನ ಬೇಳೆ ಹಪ್ಪಳ, ಕಾಳು ಹಪ್ಪಳ ಎರಡರಲ್ಲಿ ಯಾವುದಾದ್ರೂ ಕರಿಬೋದು. ಇದನ್ನು ತುಂಬ ರುಚಿ ಇರುತ್ತೆ. ಬೇಸಿಗೆ ಕಾಲದಲ್ಲಿ ಮಾಡಿಟ್ಕೊಂಡ್ರೆ ಮಳೆಗಾಲಕ್ಕಂತೂ ತುಂಬ ಅನುಕೂಲ ಆಗುತ್ತೆ. ನೋಡಿ ಈ ರೀತಿ ನಿಧಾನಕ್ಕೆ ಸುಟ್ಕೋಬೇಕು. ಕಡಿಮೆ ಊರಿನಲ್ಲಿ ಸುಡಬೇಕು, ಇಲ್ಲಾಂದರೆ ಹಪ್ಪಳ ಎಲ್ಲ ಕಪ್ಪಾಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ಸುಟ್ಕೋಬೇಕು. ಈ ರೀತಿ ಸ್ಟವ್ನಲ್ಲಾದರೆ ಈ ರೀತಿ ಸುಟ್ಕೋಬೇಕು. ಕೆಂಡದಲ್ಲಿ ಕೂಡ ಇದೇ ರೀತಿ ಕೆಂಡದಲ್ಲಿ ಸುಟ್ಕೊಂಡ್ರೂ ಕೂಡ ಆಗುತ್ತೆ. ನೋಡಿ ಈ ರೀತಿ ಇದು ಎಣ್ಣೆಯಲ್ಲಿ
ಫ್ರೈ ಮಾಡಿರೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಇದು ಕೆಂಡದಲ್ಲಿ ಸುಟ್ಟಿರೋದು, ಇದು ಕೂಡ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ, ಹಾಗೆ ಟೇಸ್ಟ್ ಕೂಡ ಎರಡು ಡಿಫ್ರೆಂಟ್ ಇರುತ್ತೆ. ಇದು ಕೆಂಡದಲ್ಲಿ ಸುಟ್ಟಿರೋದು ಕೂಡ ಬೇರೆ ರೀತಿ ಇರುತ್ತೆ, ಎಣ್ಣೆಯಲ್ಲಿ ಬೇರೆ ರೀತಿ ಇರುತ್ತೆ. ಎಣ್ಣೆ ಬೇಡ ಅನ್ನೋರು ಈ ರೀತಿ ಕೆಂಡದಲ್ಲಿ ಸುಟ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.